ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿರುವಂಥ 2030 ಕಾರ್ನರ್ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದಾಗಿರುತ್ತೆ ನೋಡಿ. ಇದು ಬಂದು ನಿಮಗೆ ವೆಸ್ಟಿಗೆ ನಾರ್ತ್ ಕಾರ್ನರ್ ಆಗಿರುತ್ತೆ ಈ ಮನೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಈ ಮನೆ ಆಗಿರುತ್ತೆ, ಅದು ಪಕ್ಕದಲ್ಲಿದೆ. 20ಗೆ 30 ವೆಸ್ಟಿಗೆ ನಾರ್ತ್ ಕಾರ್ನರ್ ಆಗಿರುತ್ತೆ ಇದು. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ಬೋದು. ಹಾಗೆ ಈ ಸೈಡ್ ಬಂದರೆ ನಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ 40 ಫೀಟ್ ರಸ್ತೆ ಸಿಗುತ್ತೆ. ನಮಗೆ ಇಲ್ಲೂ ಅಷ್ಟೇ ನಿಮಗೆ ಜಸ್ಟ್ ಇದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿರುವಂಥ ಮನೆ ಆಗಿರುತ್ತೆ. ನಿಮಗೆ ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಈ ಕಡೆ ನಾರ್ತ್ ಸೈಡ್ ಹೋಗ್ತಾ ಇದ್ದೀವಿ ನಾವು. ನಾರ್ತ್ ಸೈಡ್ ನೋಡ್ಬೋದು, ನಮಗೆ ಇಲ್ಲಿ ಫುಲ್ ಗೇಟ್ ಕೊಟ್ಟಿದ್ದಾರೆ ನಮಗೆ MS ಅಲ್ಲಿ. ನಿಮಗೆ ಆ ಕಡೆನೂ ಅಷ್ಟೇ ನಿಮಗೆ ಅಂದರೆ ವಾಕಬಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ ಆ ಕಡೆ. ಹಾಗೆ ಇಲ್ಲೂ ಕೂಡ ನಿಮಗೆ ಫುಲ್ ಗೇಟ್ ಕೊಟ್ಟಿದ್ದಾರೆ. ನಿಮ್ಗೆ 2 ಸೈಡ್ ಯೂಸ್ ಮಾಡ್ಕೋಬೋದು. ಮೇಲ್ಗಡೆ ಕೂಡ ನೀವು ಧಾರಾಳವಾಗಿ ಒಂದು ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಫುಲ್ ವಿಡಿಯೋ ನೋಡಿ. ಇದು ರೇಟ್ ನಾನು ಲಾಸ್ಟಲ್ಲಿ ಹೇಳಿರ್ತೀನಿ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ನೋಡ್ಬೋದು, ಈ ಕಾರ್ನಲ್ಲಿ ನೋಡಿಸ್ತೀನಿ. 2 ಕಾರು ಆರಾಮಾಗಿ ನಿಲ್ಲಿಸ್ಬೋದು. 2ರಿಂದ 3 ಬೈಕ್ ಕೂಡ ನಿಲ್ಲಿಸ್ಕೋಬೋದು. ಮೇಲ್ಗಡೆ ಕೂಡ ನಿಮಗೆ POP ಫಾಲ್ ಸೀಲಿಂಗ್ ಆಗಿದೆ. ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮಗೆ 2 ಸೈಡು ಗೇಟ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡು ಕೊಟ್ಟಿದ್ದಾರೆ, ನಾರ್ತ್ ಸೈಡು ಕೊಟ್ಟಿದ್ದಾರೆ. ಹಾಗೆ ಫ್ಲೋರಿಂಗು ಅಷ್ಟೇ ನಿಮಗೆ ಟೈಲ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು, ನಿಮಗೆ ಬೋರು ಬಂದಿದೆ, ಸಂಪಿದೆ ಇಲ್ಲಿ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ತಗೊಂಡಿದ್ದಾರೆ. ಮೀಟ್ರ್ ತಗೊಂಡ್ರೆ ಮೀಟ್ರ್ ತಗೋಬೇಕಾಗುತ್ತೆ. ಹಾಗೆ ಇಲ್ಲಿ ಬಂದು ನಮಗೆ UPS ಪಾಯಿಂಟು, ಅಂದರೆ ನಮ್ಗೆ ಇನ್ನು ಗ್ರಿಲ್ ಮಾಡಿಕೊಡ್ತಾರೆ, ಗ್ರಿಲ್ ಮಾಡಿಲ್ಲ. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ಗೆ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಇನ್ನೂ ಸಣ್ಣ ಪುಟ್ಟ ಕೆಲಸ ನಡೀತಾ ಇದೆ, ಅದರಿಂದ ಇನ್ನೂ ಸ್ವಲ್ಪ ಸಾಮಾನುಗಳು ಹಂಗೆ ಇದೆ. ಅಲ್ಲಿವರೆಗೂ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಂದರೆ ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು, 2 ಸೈಡು ದೊಡ್ಡದಾಗಿ ಗೇಟ್ ಕೊಟ್ಟಿರೋದ್ರಿಂದ ಬೆಳಕು ತುಂಬ ಚೆನ್ನಾಗಿದೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಹೆಂಗಿದೆ ಅಂತ ನೋಡೋಣ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ, ನಿಮಗೆ ಆಂಟಿಸ್ಕಿಡ್ ರೆಡ್ ಕಲರು. ಹಾಗೆ ಸೈಡಲ್ಲಿ ಬಂದ್ಬಿಟ್ಟು ನಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು, ಕಾರ್ನರ್ ಮನೆ. ಹಾಗೆ ಮೇಲ್ಗಡೆ ಬಂದರೆ ನಮಗೆ ಮನೆ ಸುತ್ತಮುತ್ತ ನೋಡಿ ಈ ಥರ ಕಾಣಿಸುತ್ತೆ. ನಾವು ಬಂದ ಜಾಗ ಸೈಡ್ ವಾಲೆಲ್ಲ ನಿಮಗೆ ಗ್ರಾನೈಟ್ ಮಾಡಿದ್ದಾರೆ. ಮೇಲ್ಗಡೆ POC ಕಾಂಬಿನೇಷನ್ ಮಾಡಿದ್ದಾರೆ. POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಮೈನ್ ಡೋರ್ ನೋಡಿಸ್ತಾ ಇದ್ದೀನಿ. ಇದು ಬಂದು ಈಸ್ಟ್ ಡೋರ್ ಆಗಿರುತ್ತೆ. ನಿಮಗೆ ವೆಸ್ಟಿಗೆ ನಾರ್ತ್ ಕಾರ್ನರ್ ಆಗಿ ಈಸ್ಟ್ ಡೋರ್ ಆಗಿರುತ್ತೆ. ಇನ್ನೂ ಪಾಲಿಶಿಂಗ್ ಎಲ್ಲ ಆಗಿಲ್ಲ, ಪಾಲಿಶಿಂಗ್ ಮಾಡಿಕೊಡ್ತಾರೆ. ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ. ಓಕೆ, ಬನ್ನಿ ಒಳಗಡೆ ಆಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ದೊಡ್ಡದಾಗಿ ಹಾಲ್ ಸಿಗುತ್ತೆ. ನೋಡ್ಬೋದು, ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿ POC ಕಾಂಬಿನೇಷನ್ ಕೊಟ್ಟಿದ್ದಾರೆ. ಹಾಗೆ ಇದು ಬಂದು ನಮಗೆ ನಾರ್ತ್ ಸೈಡ್ ಆಗಿರೋದ್ರಿಂದ ನಮಗೆ ಕಿಟಕಿಗಳು ಕೊಟ್ಟಿದ್ದಾರೆ. 2 ಸೈಡ್ ನಾರ್ತ್ಗೆ ವೆಸ್ಟ್ಗೆ ಕಿಟಕಿ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ. ನೋಡಿ, ಸೋಫಾನ ನೀವು ಧಾರಾಳವಾಗಿ L ಶೇಪಲ್ಲಿ ದೊಡ್ಡದಾಗಿ ಹಾಕೋಬೋದು. ಈ ಕಡೆ ದೊಡ್ಡ ಸೋಫಾನೇ ಹಾಕೋಬೋದು ನೀವು. ಬನ್ನಿ ಈ ಕಾರ್ನರಿಂದ ನೋಡಿಸ್ತೀನಿ. ಹಾಗೆ ಅಲ್ಲಿ TV ಯೂನಿಟ್ ಕೂಡ ನೋಡ್ಬೋದು. ನಮಗೆ ಧಾರಾಳವಾಗಿ ನೀವು 60 ಇಲ್ಲ 90 ಇಂಚಸ್ TV ನೋಡ್ಬೋದು. ಹಾಗೆ ನಮಗೆ ಅಲ್ಲಿ POC ಕಾಂಬಿನೇಷನ್ ಕೊಟ್ಟು ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿ POC ಕಾಂಬಿನೇಷನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಿಸೈನ್ಸು ಚೆನ್ನಾಗಿದೆ ಮನೆ. ಸಿಂಪಲ್ಲಾಗಿ, ತುಂಬ ಗ್ರ್ಯಾಂಡ್ ಅಂತ ಹೇಳಲ್ಲ, ಸಿಂಪಲ್ಲಾಗಿ ನೀಟಾಗಿದೆ ಕಾರ್ನರ್ ಮನೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ಬಂದಿದೆ. ನೋಡ್ಬೋದು, ಇಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಬಾಗಿಲುಗಳು ಯಾವುದಕ್ಕೂ ನಿಮಗೆ ಇನ್ನೂ ಡೋರ್ಗಳಿಗೆಲ್ಲ ಪಾಲಿಶಿಂಗ್ ಆಗಿಲ್ಲ, ಹಾಕ್ಕೊಡ್ತಾರೆ ಎಲ್ಲ ಟೀ ಕೊಟ್ಟಿಗೆ. ಹಾಗೆ ಇದಕ್ಕೆ ನಮಗೆ ಟೀ ಕೊಟ್ಟು ಹೊಸಲೆಲ್ಲ ಟೀ ಕೊಟ್ಟು ಸೈಡ್ಗೆ ಇದೆಲ್ಲ ವಾಲೆಲ್ಲ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಒಬ್ಬರು ಒಳಗಡೆ ಕೂತ್ಕೊಂಡು ಧಾರಾಳವಾಗಿ ಪೂಜೆ ಮಾಡ್ಬೋದು, ಅಷ್ಟು ಜಾಗ ಇದೆ.
ಓಕೆ, ಈ ಕಾರ್ನರಿಂದ ನೋಡಿಸ್ಬಿಡ್ತೀನಿ ಅನ್ಸುತ್ತೆ ಹಾಲನ್ನ. ಓಕೆ, ಬನ್ನಿ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಯಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಎಲ್ ಶೇಪಲ್ಲಿ ದೊಡ್ಡದಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಕೆಳಗಡೆ ಫುಲ್ ಕಬೋರ್ಡ್ ಇದೆ, ಹಾಗೆ ಮೇಲ್ಗಡೆನೂ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ POP ಫಾಲ್ ಸೀಲಿಂಗ್ ಮಾಡಿ POC ಕಾಂಬಿನೇಷನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಹಾಗೆ ಇಲ್ಲೊಂದು ಸಿಂಕ್ ಬರುತ್ತೆ, ಇಲ್ಲಿ ಇನ್ನೂ ಕಟ್ ಮಾಡಿಲ್ಲ, ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪೈಪ್, ಇಲ್ಲಿ ಸ್ಟೋರೇಜು. ಹಾಗೆ ಇಲ್ಲಿ ಬಂದು ನಮಗೆ ಗ್ಯಾಸ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಹಾಗೆ ಮಿಕ್ಸಿ ಓವನ್ ಏನೇನೋ ಇಲ್ಲಿ ಮಡಿಕೊಂತೇನೆ ಮಡಿಕೋಬೋದು. ಇದು ಟೈಲ್ಸ್ ವಾಲ್ಗಳು ಇದಕ್ಕೆಲ್ಲ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ ನಮಗೆ. ಹಾಗೆ ಈ ಕಡೆ ಒಂದು ನಮಗೆ ಯುಟಿಲಿಟಿ ಇದೆ, ಸ್ವಲ್ಪ ಜಾಗ ಇಲ್ಲ ಅಲ್ಲಿ, ಕೆಲಸ ಸಾಮಾನು ಮಡಗಿರೋದ್ರಿಂದ ಈ ಕಡೆ ಸೈಡ್ ಇದು ಕೂಡ ನೋಡ್ಬೋದು. ನಮಗೆ MS ಗ್ರಿಲ್ ಮಾಡಿದ್ದಾರೆ. ಇನ್ನೂ ಸಣ್ಣ ಪುಟ್ಟ ಕೆಲಸ ಇದೆ ಅಂತ ಹೇಳಿದ್ರೆ ಪೇಂಟಿಂಗ್ ಎಲ್ಲ ಆಗಬೇಕು. ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ ನಮಗೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ಗೆ ಇದು ರೆಸ್ಟ್ ರೂಮು. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ದೊಡ್ಡದಾಗಿ ಡೈನಿಂಗ್ ಟೇಬಲ್ ಕೂಡ ಮಡಿಕೋಬೋದು ನೀವು ಆರಾಮಾಗಿ. ಇಲ್ಲೂ ಕೂಡ ಸಣ್ಣ ಪುಟ್ಟ ಸಾಮಾನುಗಳು ಮಡಿಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ, ಫುಲ್ ವುಡ್ ವರ್ಕ್ ಮಾಡಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಮಷಿನ್, ಅಂದರೆ ಕೈ ತೊಳೆಯೋಕ್ಕೆ ಜಾಗ ಬರುತ್ತೆ. ಇಲ್ಲಿ ನಮಗೆ ಪ್ಯಾನಿಟ್ರಿ ಹಾಕ್ಕೊಡ್ತಾರೆ, ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ. ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದಾರೆ, ಪ್ಯಾನಿಟ್ರಿ ಬರುತ್ತೆ. ಇಲ್ಲಿ ದೊಡ್ಡದಾಗಿ ನಿಮಗೆ ಡೈನಿಂಗ್ ಟೇಬಲ್ ಜಾಗ ಬರುತ್ತೆ, ನಿಮಗೆ ಆರಾಮಾಗಿ 4 ಜನ ಕೂತ್ಕೊಳ್ಳೋಷ್ಟು ಜಾಗ ಬರುತ್ತೆ. ಇದು ಬಂದು ನಮಗೆ ಅಡುಗೆ ಮನೆ ಆಗಿರುತ್ತೆ. ಇದಿಷ್ಟು ನಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಓಕೆ, ಸೆಕೆಂಡ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡ್ಬೋದು. ಇಲ್ಲೂ ಕೂಡ ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಸೈಡ್ ವಾಲೆಲ್ಲ ನೋಡ್ಬೋದು, ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಕೂಡ ನಿಮಗೆ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಹಾಗೆ ಸೆಕೆಂಡ್ ಫ್ಲೋರ್ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಮೇಲ್ಗಡೆ POP ಫಾಲ್ ಸೀಲಿಂಗ್ ಸಿಗುತ್ತೆ. ಹಾಗೆ ಇಲ್ಲೊಂದು ಸ್ಟಡಿ ಟೇಬಲ್, ಬೇಕಾದ್ರೆ ಸ್ಟಡಿ ಟೇಬಲ್ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಯೂಸಲ್ ಆಗಿ ಹೇಳ್ದಾಗೆ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಮಾಡ್ಕೋಬೋದು. ಹಾಗೆ ನನ್ನ ರೈಟ್ ಸೈಡ್ ಬಂದರೆ ನಮಗೊಂದು ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಅಷ್ಟು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ವುಡ್ ವರ್ಕ್ ಎಲ್ಲ. ಹಾಗೆ ಅಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ, ಅಲ್ಲಿ ಸೀಟೆಡ್ ಜಾಗ ಕೊಟ್ಟಿದ್ದಾರೆ, ಬೇಕಾದ್ರೆ ಕೂತ್ಕೋಬೋದು. ಇಲ್ಲಾಂದರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತೀನಿ, ಲ್ಯಾಪ್ಟಾಪ್ ಇದು ಮಾಡ್ಕೋಬೋದು. ವಿಂಡೋ ಓಪನ್ ಮಾಡಿದ್ರೆ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ TV ಯೂನಿಟ್ ಕೊಟ್ಟಿದ್ದಾರೆ ನಮಗೆ. ಹಾಗೆ ಇಲ್ಲೇನೆ ನಿಮಗೆ ಮೊಬೈಲು ಲ್ಯಾಪ್ಟಾಪ್ ಏನೇನಿದೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಿಂಡೋ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಟೋಟಲ್ ಇಲ್ಲಿ ಬಂದು ನಿಮಗೆ 3 ರೂಮ್ ಬಂದು, ಒಂದು ಬಂದು ನಿಮಗೆ ಹೋಮ್ ಥಿಯೇಟ್ರ್ ಬರುತ್ತೆ. ಟೋಟಲ್ 4 ರೂಮ್ ಬರುತ್ತೆ ನಿಮಗೆ. ಇದಕ್ಕೆ ಮಾತ್ರ ನಿಮಗೆ ಮಾಸ್ಟರ್ ಬೆಡ್ರೂಮ್ ಮಾತ್ರ ಒಂದು ಕಾಟ್ ಹಾಕಿದ್ದಾರೆ, ಇನ್ನು ಮಿಕ್ಕಿದ್ದಕ್ಕೆ ಕಾಟ್ ಹಾಕಿಲ್ಲ. ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ವಿತೌಟ್ ಕಾಟು. ಇದು ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ ಜಾಗ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡ್ಬೋದು. ಹಾಗೆ ನಾರ್ತ್ ಸೈಡ್ ಬಂದಿರೋದ್ರಿಂದ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲು, ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಅಷ್ಟು ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ.
ಹಾಗೆ ಇದಕ್ಕೊಂದು ಬಾಲ್ಕನಿ, ಸಾರಿ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಬಾಲ್ಕನಿ ಬಂದಿದೆ. ಚಿಲ್ಡ್ರನ್ ಬೆಡ್ರೂಮ್ ಬಾಲ್ಕನಿ ಇದು. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇದು ಬಂದು ನಮಗೆ ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮಾಡಿ ಮೇಳೋಣ 3ನೇ ಫ್ಲೋರ್ಗೆ. ಇಲ್ಲೂ ಅಷ್ಟೇ ನೋಡಿ, ನಿಮಗೆ ಬೆಳಕು ಗಾಳಿಗೋಸ್ಕರ ವಿಂಡೋ ಕೊಟ್ಟಿದ್ದಾರೆ. ಓಕೆ, 3ನೇ ಫ್ಲೋರ್ ಬಂದಮೇಲೆ ಇಲ್ಲೂ ಕೂಡ ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸೇಮ್ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ನೋಡಿ. ಇದು 3ನೇ ರೂಮ್ ಆಗಿರುತ್ತೆ ನಿಮಗೆ, ವಿತೌಟ್ ಕಾಟು. ಮಾಸ್ಟರ್ ಬೆಡ್ರೂಮ್ ಸೇಮು, ಕಾಟ್ ಒಂದಿಲ್ಲ ಅಷ್ಟೇ. ನಿಮಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ, ಸಿಟೆಡ್ ಜಾಗ ಕೊಟ್ಟಿದ್ದಾರೆ, ಟೇಬಲು. ಹಾಗೆ ಇಲ್ಲಿ TV ಯೂನಿಟ್ ಬಂದಿದೆ. ಕೆಳಗಡೆ ಏನಿತ್ತು ಸೇಮ್ ಇದೆ, ಡಿಸೈನ್ಸ್ ಬೇರೆ ಆಗಿದೆ. ಕಾಟೊಂದು ಹಾಕಿಲ್ಲ ನಿಮಗಿಲ್ಲಿ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ರೆಸ್ಟ್ ರೂಮು. ಇಲ್ಲಿಗೆ ಇನ್ನೂ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿಲ್ಲ, ಕೊಳ ಫಿಟ್ಟಿಂಗ್ಸ್ ಆಗಿಲ್ಲ. ಇನ್ನೂ ಒಂದು ಕೋಟ್ ಪೇಂಟಿಂಗು ಇದೆ ನಿಮಗೆಲ್ಲ, ಇವೆಲ್ಲ ಬ್ಯಾಲೆನ್ಸ್ ಇದೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಹೋಮ್ ಥಿಯೇಟರ್ ನೋಡ್ಬೋದು, ಎಲ್ಲ ರೆಡಿ ಮಾಡಿಬಿಟ್ಟವ್ರೆ. ಹೋಮ್ ಥಿಯೇಟ್ರಿಗೆ ಏನು ಬೇಕೋ ಅದೆಲ್ಲ ಸ್ಕ್ರೀನ್ ಥರನೆಲ್ಲ ಮಾಡಿದ್ದಾರೆ. ಬೇಕಂದರೆ ನೀವು ಹೋಮ್ ಥಿಯೇಟ್ರ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ಆಸ್ ಯೂಸಲ್ ಎಲ್ಲದರಲ್ಲೂ ಇದ್ದಂಗೆ ಜಿಮ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಯೋಗ ರೂಮ್ ಮಾಡ್ಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ಯೋಗ ರೂಮ್ ಕೂಡ ಮಾಡ್ಕೋಬೋದು. ಬೇಡ ಅಂದರೆ ಒಂದು ಕಾಟ್ ಹಾಕಂದರೆ ಇದು ಒಂದು ಕೂಡ ರೂಮ್ ಆಗುತ್ತೆ ನಿಮಗೆ. ಪಾರ್ಟಿ ಹಾಲ್ ಥರ ಮಾಡ್ಕೋಬೋದು. ಫ್ಲೋರಿಂಗು ಅಷ್ಟೇ ವುಡನ್ ಫ್ಲೋರಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಕೂಡ ನೋಡ್ಬೋದು ನಿಮಗೆ. ಇದು ಕೂಡ ನಿಮಗೆ ದೊಡ್ಡದಾಗಿ ವಿಂಡೋ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ಇನ್ನೂ ಒಂದು ಕೋಟ್ ಪೇಂಟಿಂಗ್ ಇದೆ, ಪೇಂಟಿಂಗ್ ಎಲ್ಲ ಮಾಡಿಲ್ಲ. ತುಂಬ ಜನ ಕಾರ್ನರ್ ಮನೆ ನೋಡಿಸಿ ಅಂತ ಹೇಳ್ತಾರೆ, ಅವ್ರಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ಇದೆ, ಇನ್ನೂ ಕೆಲಸ ಫಿನಿಶಿಂಗ್ ಆಗಿಲ್ಲ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಮಾಡಿ ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಓಕೆ, ಮಾಡಿ ಮೇಲ್ಗಡೆ ಬರೋ ನಮಗೆ ಈ ಥರ ಕಾಣಿಸುತ್ತೆ ನೋಡಿ. ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ನೋಡಿ ಈ ಥರ ಕಾಣಿಸುತ್ತೆ. ಫ್ರೀಯಾಗಿದೆ, ಪ್ರಶಾಂತವಾಗಿದೆ ಜಾಗ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮನೆ ಪಕ್ಕದ ಮನೆಯಲ್ಲಿದು. ಹಾಗೆ ಈ ಕಡೆ ಬಂದರೆ ನಮಗೆ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೊಟ್ಟಿದ್ದಾರೆ. ಮೇಲ್ಗಡೆ 1000 ಲೀಟರ್ ಸಿಂಟಾಕ್ ಕೊಟ್ಟಿದ್ದಾರೆ. ಬೇಕಾದ್ರೆ ನಾವು ಅಲ್ಲಿ ಮೇಲ್ಗಡೆ ಸೋಲಾರ್ ಮಡಿಕೋಬೋದು ದೊಡ್ಡದಾಗಿ, ಎಷ್ಟು ಬೇಕಾದ್ರೂ. ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ. ಈ ಥರ ಕಾಣಿಸುತ್ತೆ. ಇಲ್ಲಿಂದ ನೋಡಿ, ಅಲ್ಲಿ ಆಪೋಸಿಟ್ ಕಾಣಿಸ್ತಿದೆಯಲ್ಲ ಲೇಕ್, ಅದು ಸಾಯಂಕಾಲ ಹೊತ್ತು ವಾಕಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಇವೆಲ್ಲ ವೀಡಿಯೋ ಮನೆಗಳೇ ನಿಮಗೆ. ಪಕ್ಕದಲ್ಲಿ ಇನ್ನೊಂದು ದೊಡ್ಡದಾಗಿ ಅಪಾರ್ಟ್ಮೆಂಟ್ಸ್ಗಳು ಬರ್ತಾಯಿದೆ ಇಲ್ಲೆಲ್ಲ ನಿಮಗೆ ಮುಂದಕ್ಕೆ. ಇವೆಲ್ಲ ವೀಡಿಯೋ ಮನೆಗಳೇ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಿಮಗೆ. ಇದು ಬರೋದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿ ಬರುತ್ತೆ ನಿಮಗೆ. ಇದು 20ಗೆ 30 ಕಾರ್ನರ್ ಮನೆ ಆಗಿರುತ್ತೆ. ನಾರ್ತ್ಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ ನಿಮಗೆ. 20ಗೆ 30 ವೀಡಿಯೋ ಮನೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,68 lakhs ಕೇಳ್ತವ್ರೆ. ಅಂದರೆ 1,68,00,000 ಕೇಳ್ತವ್ರೆ. 1,68,00,000 ಅಂದರೆ ಅದರಲ್ಲೂ ನೆಗೋಷಿಯಬಲ್ ಆಗಿರುತ್ತೆ, ಅಷ್ಟೇ ಇರೋಲ್ಲ ನಿಮಗೆ. ಓಕೆ, ಯಾರನ್ನ ನಿಮಗೆ ಕಾರ್ನರ್ ಮನೆ ಹುಡುಕ್ತಾಯಿದ್ರೆ ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿದ್ರೆ
ಅವರು ನನ್ನ ನಂಬರ್ ಕೊಟ್ಟಿರ್ತೀನಿ, ಅವ್ರ ನಂಬರ್ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ನಿಮಗೆ ಕಾರ್ನರ್ ಮನೆ ಹುಡುಕ್ತಾರೆ, ಒಂದು ಸ್ವಲ್ಪ ರೀಸನಬಲ್ ರೇಟ್ ಕಂಪೇರ್ ಮಾಡಿದ್ರೆ ಬೇರೆಯವ್ರಿಗೆ ಇದು ಬೆಟರ್ ರೇಟು ಅಂತ ಹೇಳ್ಬೋದು. ನಿಮಗೆ ಕಾರ್ನರ್ ಮನೆ 20ಗೆ 30. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಹುಡುಕ್ತಾರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಮನೆಗಳು ಯಾರನ್ನ BDO ಮನೆಗಳು ಹುಡುಕ್ತಾರೆ, ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ ಫೋನ್ ಮಾಡಿ ಕರ್ಕೊಬಂದು ಮನೆಗಳು ನೋಡಿಸ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಸೈಟ್ಗಳು ನೋಡ್ತಾರೆ, BMRDA ಸೈಟ್ಗಳು ಯಾರನ್ನ ಹುಡುಕ್ತಾರೆ ಅವರು ಕೂಡ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ನಮ್ಮ ಹತ್ರ ಸೈಟ್ ಕೂಡ ಅವೈಲೇಬಲ್ ಆಗಿರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.